ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಬ್ಯಾಕ್ ಹುಕ್ಸ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ, ಯಾವುದಾದ್ರೂ ಒಂದು ಚೆಸ್ಟ್ ಮೆಜರ್ಮೆಂಟ್, ಅದು ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಕಟಿಂಗ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ನೋಟ್ಸ್ ಬಗ್ಗೆ ನಾನು ಆಫರ್ನ ಕೊಟ್ಟಿದ್ದೆ. ಇದೇ ಫೆಬ್ರವರಿ 10ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ನೋಟ್ಸ್ನ ತೊಗೊಳೋದಕ್ಕೆ ಅಂತ. ಲಾಸ್ಟ್ ವಿಡಿಯೋದಲ್ಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ, ತಿಳಿಸಿದ್ದೀನಿ. ಸಾಕಷ್ಟು ಜನ ಈಗಾಗಲೇ ನೋಟ್ಸ್ನ ತೊಗೊಂಡಿದ್ದಾರೆ. ಇನ್ನೂ ಯಾರೆಲ್ಲ ನೋಟ್ಸ್ನ ತೊಗೊಳ್ಬೇಕು ಅಂತ ಇದ್ದೀರೋ, ಈ ಫೆಬ್ರವರಿ 10ನೇ ತಾರೀಕು ಒಳಗಡೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಆಫರಲ್ಲಿ ನೋಟ್ಸ್ನ ತೊಗೊಳ್ಳಿ. ಮತ್ತು ನಿಮಗೆ ಈ ಆಫರ್ ಸಿಗಬೇಕಂದ್ರೆ 3ರಿಂದ 4 ತಿಂಗಳವರೆಗೂ ಆಗುತ್ತೆ. ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ನೀವು ನೋಡಿಲ್ಲ, ನಿಮಗೆ ನೋಟ್ಸ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಈಗ ಫಸ್ಟ್ ನಿಮಗೆ ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದನ್ನು ನೋಡಿ, ಅದಾದ ನಂತರ ನಿಮಗೆ ಬ್ಯಾಕ್ ಹುಕ್ಸ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ನೀವೇನಾದರೂ ನೋಟ್ಸ್ ಬಗ್ಗೆ ಯಾವ ರೀತಿ ಇರುತ್ತೆ, ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಆಲ್ರೆಡಿ ನೀವೇನಾದರೂ ನೋಡಿದರೆ ಒಂದು 4ರಿಂದ 5 ನಿಮಿಷ ವೀಡಿಯೋನ ಸ್ಕಿಪ್ ಮಾಡಿ, ಅಲ್ಲಿಂದ ಮತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಬರುತ್ತೆ, ಆಗ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ. ಓಕೆನಾ, ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ, ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ, ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು, ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಈ ನೋಟ್ಸ್ ಆಲ್ರೆಡಿ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆಫರ್ ಕೊಟ್ಟಿದ್ದೆ, ಸುಮಾರು ಒಂದು 4 ತಿಂಗಳಾಯಿತು ಆಫರ್ ಕೊಟ್ಟು. ಅಲ್ಲಿಂದ ಮತ್ತೆ ಯಾವುದೇ ಆಫರ್ ಕೊಟ್ಟಿಲ್ಲ. ಆ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗದೆ ಮತ್ತೆ ಆಫರ್ ಕೊಡೋಕ್ಕಾಗಿಲ್ಲ. ಹಾಗಾಗಿ ನಾನು ಈ ಹೊಸ ಚಾನಲಲ್ಲಿ ನಿಮಗೆ ಮತ್ತೆ ಆಫರ್ ಕೊಡ್ತಾಯಿದ್ದೀನಿ. ಸಾಕಷ್ಟು ಜನ ತೊಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಆಫರ್ಗೋಸ್ಕರ. ಹಾಗಾಗಿ ಮತ್ತೆ ನಾನು ಈ ಚೂಡಿದಾರು ಮತ್ತು ಬ್ಲೌಸ್ ನೋಟ್ಸ್ದು ಆಫರ್ ಕೊಡ್ತಾಯಿದ್ದೀನಿ. ಇದು ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು.
ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡೂ ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಳ್ಳಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ. ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ನೋಟ್ಸ್ನ ಬಗ್ಗೆ ಡೀಟೇಲ್ಸ್ನ ನೋಡಿದ್ರಲ್ವ, ಫೆಬ್ರವರಿ 10ನೇ ತಾರೀಕುವರೆಗೂ ಆಫರ್ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬ್ಯಾಕ್ ಹುಕ್ಸ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಚಿಕ್ಕ ಪನ್ನ ಆಗಿರೋದ್ರಿಂದ 1 ಮೀಟ್ರ್ ಬೇಕಾಗುತ್ತೆ. ದೊಡ್ಡ ಪನ್ನ ಏನಾದರೂ ತೊಗೊಂಡ್ರೆ 80 ಸೆಂಟಿಮೀಟ್ರ್ ಸಾಕಾಗುತ್ತೆ. ದೊಡ್ಡ ಪನ್ನ ಅಂದರೆ ಈ ವಿಡ್ತಿರುತ್ತಲ್ವ, ಇದು ಇನ್ನೂ ಅಗಲ ಬರುತ್ತೆ. ಈಗ ಜಾಸ್ತಿ ದೊಡ್ಡ ಪನ್ನನೇ ಯೂಸ್ ಮಾಡೋದು. ದೊಡ್ಡ ಪನ್ನ ಯೂಸ್ ಮಾಡೋದ್ರಿಂದ ಸ್ಲೀವ್ಸ್ಗೆ ಜಾಯಿಂಟ್ ಬರೋದಿಲ್ಲ, ಓಕೆನಾ. ಕ್ಲಾತು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಚಿಕ್ಕ ಪನ್ನ ಏನಂದರೆ ಈ ವಿಡ್ತ್ ಕಡಿಮೆ ಇರೋದ್ರಿಂದ ಸ್ಲೀವ್ಸ್ಗೆ ಜಾಯಿಂಟ್ ಬಂದುಬಿಡುತ್ತೆ. ಜಾಸ್ತಿ ನೀವು ದೊಡ್ಡ ಪನ್ನನೇ ತೊಗೊಂಡು ಕಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಲೈನಿಂಗು. ಈಗ ನನ್ನ ಹತ್ರ ಚಿಕ್ಕ ಪನ್ನ ಇದೆ, ಇದರಲ್ಲೇ ತೋರಿಸ್ತಾ ಇದ್ದೀನಿ, ಓಕೆನಾ. ಲೈನಿಂಗು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡ್ತೀವಿ ನೋಡಿ. ಓಪನ್ ಇರೋದು ನಮ್ಮ ಸೈಡ್ ಇರಬೇಕು, ಓಕೆನಾ. ಓಪನ್ ಇರೋದು ನಮ್ಮ ಸೈಡ್ ಇರಬೇಕು. ಅದೇ ಫ್ರಂಟ್ ಹುಕ್ಸು ಬ್ಲೌಸ್ ಕಟಿಂಗ್ನ ಮಾಡಿದರೆ ಕ್ಲೋಸ್ ಇರೋದು, ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ ಇರುತ್ತೆ. ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಈ ಅಂಚ್ ಪೀಸ್ ಏನು ಓಪನ್ ಇರುತ್ತೆ ಇದು ನಮ್ಮ ಸೈಡ್ ಇರಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಫಸ್ಟ್ ಇದೆ ತುಂಬ ಇಂಪಾರ್ಟೆಂಟು. ಲೈನಿಂಗು ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಬಿಟ್ಟು ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ಓಕೆ. ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಆದ್ರೂ ಫ್ರಂಟ್ ಹುಕ್ಸ್ ಬ್ಲೌಸ್ ಆದರೂ ಫಸ್ಟು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಕಂಪಲ್ಸರಿ ಮಾಡ್ಕೊಳ್ಬೇಕು. ಈ ಅಂಚ್ ಪೀಸ್ ಏನಿದೆಯೋ ಈ ಅಂಚ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಈ ಕಡೆ ಸೈಡು 1/4 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಬ್ಯಾಕ್ ಹುಕ್ಸ್ ಬ್ಲೌಸು ಕಟಿಂಗ್ ಮಾಡಬೇಕಾದ್ರೆ ಈ ಮಾರ್ಕು ಕಂಪಲ್ಸರಿ ಫಸ್ಟ್ ಮಾಡ್ಕೊಳ್ಬೇಕು. ಇದು ನಾನು ಬಾಡಿ ಮೆಜರ್ಮೆಂಟ್ಸ್ಗೆ ಫಸ್ಟು ತಿಳಿಸ್ಕೊಡ್ತೀನಿ. ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಫ್ರಂಟ್ ಹುಕ್ಸ್ ಬ್ಲೌಸ್ನ ತೊಗೊಂಡು ಬ್ಯಾಕ್ ಹುಕ್ಸ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಮುಂದೆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡೋದೇ ತುಂಬ ಪರ್ಫೆಕ್ಟ್ ಇರುತ್ತೆ. ಯಾಕಂದರೆ ಅಳತೆ ಬ್ಲೌಸು ಅಷ್ಟು ಪರ್ಫೆಕ್ಟಾಗಿರೋದಿಲ್ಲ. ಅದರಲ್ಲಿ ನಾವು ಮೆಜರ್ಮೆಂಟ್ಸ್ನ ತೊಗೊಂಡು ಬ್ಯಾಕ್ ಹುಕ್ಸ್ ಬ್ಲೌಸ್ನ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಹೊಸದಾಗಿ ನೀವು ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಕಂಪಲ್ಸರಿ ಆಲ್ಟ್ರೇಷನ್ಸ್ ಬರುತ್ತೆ. ಹಾಗಾಗಿ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದ ನಂತರ ಫ್ರಂಟ್ ಹುಕ್ಸ್ ಬ್ಲೌಸ್ ತೊಗೊಂಡು ಬ್ಯಾಕ್ ಹುಕ್ಸ್ ಬ್ಲೌಸ್ನ ಕಟಿಂಗ್ ಮಾಡ್ಬೋದು. ಅದೇ ಬ್ಯಾಕ್ ಹುಕ್ಸ್ ಬ್ಲೌಸ್ನೇ ಮೆಜರ್ಮೆಂಟ್ಸ್ಗೆ ಕೊಟ್ಟರೆ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡಬೇಕು ಅನ್ನೋದು ಮುಂದೆ ಬರುವಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ಸಲ್ಲಿಗೆ ನಾವು ಕಟಿಂಗ್ ಮಾಡೋದು
ತುಂಬ ಈಸಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಜನ ಏನಂತಾರೆ ಅಂದರೆ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದೇ ಈಸಿ ಅಂತಾರೆ. ಬಟ್ ಬಾಡಿ ಮೆಜರ್ಮೆಂಟ್ಸ್ಗೆ ನಾವು ಕಟಿಂಗ್ ಮಾಡೋಷ್ಟು ಈಸಿಯಾಗಿ ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅಳತೆ ಬ್ಲೌಸು ಎಷ್ಟೇ ಪರ್ಫೆಕ್ಟಾಗಿದ್ದರೂ ಕಟಿಂಗ್ ಮಾಡುವಂಥ ಮೆಥಡ್ಸು ಚೇಂಜ್ ಇರುತ್ತಲ್ವ. ಆ ಮೆಥಡ್ ಚೇಂಜ್ ಆದಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಶೋಲ್ಡರು, ಆರ್ಮಲ್ ಡೌನಿಂಗು, ಡಾಟ್ ಪಾಯಿಂಟ್ಗಳು, ನೆಕ್ ಬಿಡ್ತು, ಇವುಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮತ್ತು ಮೆಜರ್ಮೆಂಟ್ಸು ಹೆಚ್ಚು ಕಡಿಮೆ ಆಗುತ್ತೆ. ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫ್ರಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ ಬ್ಲೌಸು ಕೆಲವು ಟೈಮು ಸಿಂಕ್ ಆಗಿರುತ್ತೆ, ಸುಕ್ಕಾಗಿರುತ್ತೆ. ಕೆಲವು ಟೈಮು ಕಸ್ಟಮರ್ಸು ಆಲ್ಟ್ರೇಷನ್ ಇದ್ದರೂ ಕರೆಕ್ಟಾಗಿದೆ ಅಂತಲೇ ಹೇಳ್ತಾರೆ. ಈ ರೀತಿ ಎಲ್ಲ ಇರೋದರಿಂದ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಒಂದೇ ಸಾರಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು, ಫಿಟ್ಟಿಂಗ್ ಬರುತ್ತೆ. ಈಗ ಬಾಡಿ ಮೆಜರ್ಮೆಂಟ್ಸು ನಾವು ಬ್ಲೌಸ್ ಲೆಂತ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ. ಇದರಲ್ಲಿ ಇನ್ನೊಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ಫ್ರಂಟ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಫಸ್ಟು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಓಪನ್ನು ನಮ್ಮ ಸೈಡ್ ಇಟ್ಕೊಳ್ತೀವಿ. ಫ್ರಂಟ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಕ್ಲೋಸ್ ಇರೋದು, ಫೋಲ್ಡಿಂಗ್ ಇರೋದು ಇಟ್ಕೊಳ್ತೀವಿ ಫ್ರಂಟ್ ಹುಕ್ಸ್ಗೆ. ಇಷ್ಟೇ ವ್ಯತ್ಯಾಸ, ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಮಾರ್ಕಿಂಗ್ ಏನು ಮಾಡ್ತೀವೋ, ಮೆಜರ್ಮೆಂಟ್ಸ್ ಏನು ತೊಗೊಳ್ತೀವೋ ಎಲ್ಲವೂ ಬ್ಯಾಕ್ ಹುಕ್ಸು ಆದರೂ ಸೇಮೇ ಇರುತ್ತೆ, ಫ್ರಂಟ್ ಹುಕ್ಸ್ ಆದರೂ ಸೇಮೇ ಇರುತ್ತೆ. ಬದಲಾವಣೆ ಏನು ಅಂದರೆ ಲೈನಿಂಗಲ್ಲಿ ಬದಲಾವಣೆ. ಅಂದರೆ ಫ್ರಂಟ್ ಹುಕ್ಸ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಫೋಲ್ಡಿಂಗ್ ನಮ್ಮ ಸೈಡ್ ಹಾಕ್ಕೊಂಡು ಕಟ್ ಮಾಡ್ತೀವಿ. ಬ್ಯಾಕ್ ಪಾರ್ಟ್ ಏನಂದರೆ ಕ್ಲೋಸ್ ಇರುತ್ತೆ, ಫ್ರಂಟ್ ಸೈಡ್ ಪಾರ್ಟ್ ಓಪನ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೆ ಓಪನ್ ಸೈಡ್ ಹಾಕ್ಕೊಂಡು ಕಟ್ ಮಾಡ್ತೀವಿ. ಬ್ಯಾಕ್ ಹುಕ್ಸ್ ಬ್ಲೌಸ್ ಬಂದರೆ ಅದಕ್ಕೆ ಆಪೋಸಿಟ್, ಉಲ್ಟಾ. ಫಸ್ಟು ಓಪನ್ ಸೈಡು ನಮ್ಮ ಸೈಡ್ ಹಾಕ್ಕೊಳ್ಬೇಕಂದ್ರೆ ಈ ರೀತಿ ಓಪನ್ ಇರೋದು ನಮ್ಮ ಸೈಡ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಆಗ ಬ್ಯಾಕ್ ಸೈಡ್ ಪಾರ್ಟು ಓಪನ್ ಆಗುತ್ತೆ, ಡಿವೈಡ್ ಆಗುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೆ ಕ್ಲೋಸ್ ಇರೋ ಕಡೆ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು, ಅದು ಕ್ಲೋಸ್ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಮಾರ್ಕಿಂಗ್ಸು, ಮೆಜರ್ಮೆಂಟ್ಸು ಎಲ್ಲ ಫಾರ್ಮುಲಾ ಪ್ರಕಾರ ನಿಮಗೆ ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿಯೇ ಮಾರ್ಕಿಂಗ್ಸ್ ಎಲ್ಲ ಇರುತ್ತೆ. ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಬ್ಲೌಸ್ ಲೆಂತ್ಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ತೀವಿ. ಮತ್ತು ಈ ಮಾರ್ಕ್ ಇರುತ್ತೆ ನೋಡಿ, ಈ ಮಾರ್ಕಿಂದ ಈ ಕಡೆಯೇ ನಾವು ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು. ಮತ್ತು ಇಲ್ಲಿಂದ ತೊಗೊಳ್ಬಾರ್ದು, ಈ ಮಾರ್ಕಿಂದ ಈ ಕಡೆ ಸೈಡ್ ತೊಗೊಳ್ಬೇಕು. ಓಕೆ. ಈಗ ಅಪ್ಪರ್ ಚೆಸ್ಟು ಪ್ರಕಾರ ನಾವು 6ನೇ ಭಾಗಕ್ಕೆ ಶೋಲ್ಡರ್ ಮತ್ತು ನೆಕ್ ವಿಡ್ತ್ನ ತೊಗೊಳ್ತೀವಿ. ಬ್ಯಾಕ್ ಹುಕ್ಸ್ ಬ್ಲೌಸ್ಗೂ ಅಷ್ಟೇ. ಈಗ ಇದೊಂದು 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ಕೊಳ್ಳಿ. 5.5 ಇಂಚು ಹಾರ್ಮೋಲು ಮತ್ತು ಶೋಲ್ಡರ್ನ ತೊಗೊಳ್ಬೋದು. ನಾನೀಗ ಒಂದು 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ತಿಳಿಸ್ಕೊಡ್ತೀನಿ. ಈ 5.5 ಇಂಚ್ ಏನು ತೊಗೊಂಡಿದ್ದೀವಿ ಇದರಲ್ಲಿ ಅರ್ಧ ಅಂದರೆ 2.75 ಇಂಚು ನೆಕ್ ಬಿಡ್ತು ತೊಗೊಳ್ಬೋದು. ಮತ್ತು ಬ್ಯಾಕ್ ಡೀಪು ಎಷ್ಟು ಇಂಚ್ ಇರುತ್ತೋ ಬ್ಯಾಕ್ ಡೀಪು ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಬ್ಯಾಕ್ ಹುಕ್ಸ್ ಬ್ಲೌಸ್ಗೆ ನೀವು ಡಿಸೈನ್ ಆದರೂ ಮಾಡ್ಕೊಳ್ಬೋದು, ಪ್ಯಾಚ್ ವರ್ಕು, ಇಲ್ಲಾಂದರೆ ಸ್ಕ್ವೇರ್ ನೆಕ್ಕು, ರೌಂಡ್ ನೆಕ್ಕು, ಶೇಪ್ ನೆಕ್ಕು ಯಾವುದಾದ್ರೂ ತೊಗೊಳ್ಬೋದು, ಅದು ನಿಮ್ಮ ಇಷ್ಟ. ಈ ಶೋಲ್ಡರ್ ಸೆಂಟ್ರಿಗೆ ಬ್ಯಾಕ್ ಡಾಟ್ಸು. ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 34 ಇಂಚು ಅಂದರೆ 8.5 ಇಂಚ್ ಬರುತ್ತೆ, ಅಂದರೆ 4ನೇ ಭಾಗ. ಇದಕ್ಕೆ ಒಂದು ಅರ್ಧ ಇಂಚು ಫಿಟ್ಟಿಂಗೋಸ್ಕರ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಸೊಂಟದ ಅಳತೆನೂ ಅಷ್ಟೇ. ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ಎಕ್ಸ್ಟ್ರಾ 1 ಇಂಚ್, ಸೊಂಟದ ಅಳತೆನ 4 ಭಾಗ ಮಾಡಿಕೊಂಡು ಪ್ಲಸ್ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇದು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಫ್ರಂಟ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಮಾರ್ಕಿಂಗ್ಸ್ ಎಲ್ಲನೂ ನಿಮಗೆ ಸೇಮೇ ಇರುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಇದೊಂದು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ಕಟ್ ಮಾಡ್ಬೋದು. ಈ ಹಾರ್ಮೋಲ್ ಶೇಪು ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಕೈಯಿಂದ ಇದನ್ನು ನೀಟಾಗಿ ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ನೀವು ಕೈಯಲ್ಲೇ
ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಯಾವುದೇ ಸ್ಕೇಲು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡಿದ ನಂತರ ಆರ್ಮೋಲ್ ರೌಂಡಿಂಗು ಕಂಪಲ್ಸರಿ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ನೀವು ತಗೊಂಡಂಥ ಹಾರ್ಮೋಲ್ ರೌಂಡಿಂಗು ಎಷ್ಟಿರುತ್ತೋ ನೋಡಿಕೊಂಡು ಓಕೆ ಅದಕ್ಕೆ ಕರೆಕ್ಟಾಗಿ ನೀವು ಚೆಕ್ ಮಾಡಿಕೊಂಡು ಈ ಆರ್ಮೋಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತೆ ಫೈನಲ್ ಮಾಡಿ ಕಟ್ ಮಾಡಿ. ಓಕೆ, ಇದು ಪ್ರತಿ ಬ್ಲೌಸ್ ಕಟ್ಟಿಂಗಲ್ಲೂ ನಾನು ನಿಮಗೆ ತಿಳಿಸ್ಕೊಡೋದೆ. ಈ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡಿದ ನಂತರ ಕಂಪಲ್ಸರಿ ಇದನ್ನು ಚೆಕ್ ಮಾಡಿಕೊಂಡು ಇದನ್ನು 100% ಪರ್ಫೆಕ್ಟ್ ಆದ ನಂತರ ನಿಮಗೆ ಕನ್ಫರ್ಮ್ ಆದ ನಂತರನೇ ಕಟ್ ಮಾಡಬೇಕು. ಇಲ್ಲ ಅಂದರೆ ಹೆಚ್ಚು ಕಡಿಮೆ ಬಂತು ಆರ್ಮಲ್ ರೌಂಡಿಂಗು, ನೀವು ತೊಗೊಂಡಿರೋ ಮೆಜರ್ಮೆಂಟ್ಸ್ಗಿನ್ನ ಜಾಸ್ತಿ ಬಂತು ಇಲ್ಲ ಕಡಿಮೆ ಬಂತು ಅಂದಾಗ ಇದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ಇಲ್ಲಾಂದರೆ ಆರ್ಮಲ್ ರಿಂಕಲ್ಸು ಕಂಪಲ್ಸರಿ ಬರುತ್ತೆ. ಬ್ಯಾಕ್ ಹುಕ್ಸ್ ಬ್ಲೌಸ್ ಆದರೆ ಇಷ್ಟೇ ನೋಡಿ ಮಾರ್ಕಿಂಗ್ಸು. ಫ್ರಂಟ್ ಹುಕ್ಸ್ ಬ್ಲೌಸ್ ಆದರೂ ನಾವು ಇಷ್ಟೇ ಮಾರ್ಕಿಂಗ್ಸೇ ಮಾಡೋದು. ನೀವು ಫ್ರಂಟ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡಿರೋದು ನೋಡಿದರೆ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಒಂದು ಸರಿ ನೋಡಿ, ಆ ವಿಡಿಯೋನ ನೋಡಿ, ಈ ವಿಡಿಯೋ ಮತ್ತೆ ಇನ್ನೊಂದು ಸರಿ ನೋಡಿ, ಬದಲಾವಣೆ ನಿಮಗೇನು ಅನಿಸೋದಿಲ್ಲ. ಬದಲಾವಣೆ ಬಂದುಬಿಟ್ಟು ನಿಮಗೆ ಲೈನಿಂಗು ನಾವು ಫೋಲ್ಡಿಂಗ್ ಮಾಡ್ಕೊಳ್ತೀವಲ್ವ ಅದರಲ್ಲೇ ಇರುತ್ತೆ. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಈ ರೀತಿ ರಿವರ್ಸ್ ಮಾಡ್ಕೊಳ್ತೀವಿ. ಅಂದರೆ ನಮ್ಮ ಸೈಡು ನೋಡಿ, ಈಗ ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ ಇದೆ. ಸೇಮ್ ನಾವು ಫ್ರಂಟ್ ಹುಕ್ಸ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಆದರೆ ಹಾಕ್ಕೊಳ್ತೀವಿ ಇದನ್ನು ಅದೇ ರೀತಿಯೇ ಹಾಕ್ಕೊಳ್ಬೇಕು. ಇದರಲ್ಲೂ ನಾವು ಕ್ರಾಸ್ ಕಟಿಂಗ್ ಮಾಡ್ಬೋದು ಮತ್ತು ಸ್ಟ್ರೈಟ್ ಕಟಿಂಗ್ ಮಾಡ್ಬೋದು. ಬ್ಯಾಕ್ ಹುಕ್ಸ್ ಬ್ಲೌಸ್ನ ಸಾಮಾನ್ಯವಾಗಿ ಎಲ್ಲರೂ ಸ್ಟ್ರೈಟ್ ಕಟಿಂಗೇ ಮಾಡ್ತಾರೆ. ಕ್ರಾಸ್ ಕಟಿಂಗು ಸಾಮಾನ್ಯವಾಗಿ ಯಾರೂ ಮಾಡೋದಿಲ್ಲ, ತುಂಬ ರೇರು. ಇದನ್ನು ನೆನಪಿಟ್ಕೊಳ್ಳಿ. ಕ್ರಾಸ್ ಕಟಿಂಗು ಮಾಡ್ಬೋದು, ಲೈನಿಂಗ್ನ ಕ್ರಾಸಾಗಿ ಫೋಲ್ಡ್ ಮಾಡ್ಕೊಳ್ಬೇಕಷ್ಟೇ, ಬೇರೆ ಏನೂ ಇರೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟ್ ಇದೇ ರೀತಿ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಬೇಕು ಕ್ರಾಸಾಗಿ. ಅದು ನಿಮಗೆ ಮುಂದೆ ಬರೋ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಫೋಲ್ಡಿಂಗು ಎಲ್ಲಿವರೆಗೂ ಇರಬೇಕು ಅಂದರೆ ನೋಡಿ, ಇದನ್ನು ಗಮನ ಇಟ್ಟು ನೋಡಿ, ಈ ಮಾರ್ಕ್ ಇರುತ್ತೆ ನೋಡಿ, ಈ ಮಾರ್ಕಿಗೆ ಸರಿಯಾಗಿ ಈ ಫೋಲ್ಡಿಂಗ್ ಇರಬೇಕು. ಓಕೆ, ಇಲ್ಲಿಂದ ಮೆಜರ್ಮೆಂಟ್ಸ್ ಕರೆಕ್ಟ್ ಇರುತ್ತೆ. ಬ್ಯಾಕ್ ಲೆಂತು ಮತ್ತು ಹಾರ್ಮಲ್ ರೌಂಡಿಂಗು, ಶೋಲ್ಡರು, ನೆಕ್ ವಿಡ್ತು, ಚೆಸ್ಟ್ ಪಾಯಿಂಟು ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಲೆಂತ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಶೋಲ್ಡರು ಈ ರೀತಿ ಡಾಟ್ ಮಾಡಿಕೊಂಡು ಬೇಕಾದರೆ ಈ ರೀತಿ ನೀಟಾಗಿ ಮತ್ತೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನೆಕ್ ವಿಡ್ತು. ಫ್ರಂಟ್ ಡೀಪು ನೀವು ಎಷ್ಟು ಇಂಚ್ ತೊಗೊಂಡಿರ್ತೀರೋ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟು ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದ್ರ ಒಳಗಡೆ ನೀವು ರೌಂಡ್ ನೆಕ್ ಬೇಕಾದರೆ ರೌಂಡು, ಸ್ಕ್ವೇರು ಇಲ್ಲ ಪ್ಯಾಚ್ ವರ್ಕ್ ಇದ್ದರೆ ಪ್ಯಾಚ್ ವರ್ಕು ಯಾವುದಾದ್ರೂ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ನೆಕ್ಸ್ಟು ಡಾಟ್ಸು. ಫಾರ್ಮುಲಾ ಪ್ರಕಾರ ನಾವು ಅಪ್ಪರ್ ಚೆಸ್ಟ್ನಲ್ಲಿ 4ನೇ ಭಾಗಕ್ಕೆ ಓಕೆನಾ, 4ನೇ ಒಂದು ಭಾಗಕ್ಕೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನು ಸೇರಿಸ್ಕೊಂಡು 1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇಲ್ಲಿಂದ ಮತ್ತೆ 2.5ಇಂದ ಮತ್ತೆ 3 ಇಂಚ್ವರೆಗೂ. 3 ಇಂಚ್ ಕರೆಕ್ಟ್ ಇರುತ್ತೆ ಎಲ್ರಿಗೂ. ಏನು ಅಂದರೆ ನಾವು ಈ ಬ್ಯಾಕ್ ಲೆಂತ್ ಜಾಸ್ತಿ ಇದ್ದು ಚೆಸ್ಟ್ ಕಡಿಮೆ ಇದ್ದಾಗ ಈ ಡಾಟ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ನೀವು ಸಾಮಾನ್ಯವಾಗಿ 3 ಇಂಚ್ ತೊಗೊಳ್ಳಿ, ಕರೆಕ್ಟಾಗಿ ಇರುತ್ತೆ. ಈ ಶೋಲ್ಡರ್ ಸೆಂಟ್ರಿಗೆ ನೋಡ್ಕೊಳ್ಳಿ, ಈ ರೀತಿ ಸ್ಕೇಲ್ನ ಇಟ್ಟು ಶೋಲ್ಡರ್ ಸೆಂಟ್ರಿಗೆ ಈ ಡಾಟ್ ಮೇಲ್ಗಡೆ ಈ ಶೋಲ್ಡರ್ ಸೆಂಟ್ರಿಗೆ ಕರೆಕ್ಟಾಗಿ
ಈ ಡಾಟ್ಸ್ ಬಗ್ಗೆನೂ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ್ಯಾವ ಬಿಡುತ್ತೆ ಎಷ್ಟೆಷ್ಟು ತೊಗೊಳ್ಬೇಕು ಅಂತ. ಹಾಗೆ ನೋಟ್ಸಲ್ಲಿ ಇದಿದೆ, ಓಕೆನಾ. ನೋಟ್ಸಲ್ಲಿ ಇದಿದೆ ಫಾರ್ಮುಲಾ, ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ತೊಗೊಳ್ಬೇಕು, ಈ ವಿಡ್ತು ಡಾಟ್ ವಿಡ್ತ್ ಅನ್ನೋದು. ನೀವು ನೋಟ್ಸ್ನ ತೊಗೊಳ್ಳಿ, ಅದರಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಈ ಡಾಟ್ಸು ಜನರಲ್ಲಾಗಿ ನೋಡಿ ಒಂದು 2 ಇಂಚ್ ಅಂತರದಲ್ಲಿ ಈ ಡಾಟ್ಸ್ನ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ಈ ರೀತಿ ಡಾಟ್ಸ್ನೆಲ್ಲ ಮಾರ್ಕ್ ಮಾಡಿದ ನಂತರ ಕ್ರಾಸ್ ಬೆಲ್ಟ್ಗೋಸ್ಕರ ಬ್ಯಾಕ್ ಲೆಂತಿಂದ ಮೇಲೆ 2 ಇಂಚಿಗೆ, ಇದು ನೀವು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ತೊಗೊಳ್ಬೋದು. ಬಟ್ ಈ ಡಾಟ್ ಲೆಂತ್ ಜಾಸ್ತಿ ಆದಾಗ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಈ ಬ್ಯಾಕ್ ಲೆಂತ್ಗಿಂತ ಏನಾದರೂ ಡಾಟ್ ಏನಾದರೂ ಇನ್ನೂ ಕೆಳಗಡೆ ಬಂತು ಅಂದರೆ ಮಾತ್ರ ಇಲ್ಲಿ 2 ಇಂಚ್ ಇರೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಈ ಕಡೆ ಸೈಡು ನಾರ್ಮಲಾಗಿ 1.5 ಇಂಚು. ಫ್ರಂಟ್ ಸೈಡ್ ಪಾರ್ಟು ಇಷ್ಟೇ ಇರುತ್ತೆ, ನಿಮಗೇನು ಚೇಂಜಸ್ ಏನು ಇರೋದಿಲ್ಲ. ಮತ್ತು ಹಾರ್ಮೋಲ್ ಶೇಪು ಫ್ರಂಟು ಬ್ಯಾಕ್ ಸೈಡ್ ನಾರ್ಮಲ್ ಶೇಪ್ ನೋಡಿಕೊಂಡು ಫ್ರಂಟ್ ಸೈಡ್ದು ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋದು. ನೆಕ್ಸ್ಟ್ ಬಂದು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು. ಸ್ಲೀವ್ಸ್ನ ತೋರಿಸ್ಕೊಡ್ತೀನಿ ಫಸ್ಟು. ಇದನ್ನು ಇನ್ನೊಂದು ಫೋಲ್ಡ್ ಈ ರೀತಿ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಸ್ಲೀವ್ಸ್ನ ಕಟ್ ಮಾಡಿದರೂ ಈ ರೀತಿ ಲೈನಿಂಗ್ ಫಸ್ಟ್ ಕಟ್ ಮಾಡಬೇಕು. ಸ್ಲೀವ್ಸ್ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿರುತ್ತೆ, ನೀವು ಚೆಕ್ ಮಾಡಿ. ಬರೀ ಸ್ಲೀವ್ಸ್ ಬಗ್ಗೆನೇ, ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು. ನಾರ್ಮಲಾಗಿ 1/2 ಇಂಚ್ ಮಾರ್ಕಿಂಗ್ಗೆ ನಾವು ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಸ್ಲೀವ್ ಲೆಂತ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಬೇಕು. ಅಲ್ಲಿಂದ ಅಪ್ಪರ್ ಚೆಸ್ಟ್ನಲ್ಲಿ ಮಾಮೂಲಾಗಿ 10ನೇ ಭಾಗಕ್ಕೆ ಹಾರ್ಮೋಲ್ ಡೌನಿಂಗು ಸ್ಲೀವ್ಸ್ದು. ಸ್ಲೀವ್ ಲೂಸು ಮತ್ತು ಹಾರ್ಮೋಲ್ ಎಷ್ಟಿರುತ್ತೋ ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ ತೊಗೊಳ್ಬೇಕು. ಯಾಕಂದರೆ ಟೇಪ್ನ ನಾವು ಸ್ಟ್ರೈಟಾಗಿ ಇಟ್ಟಿರ್ತೀವಿ. ಹಾಗಾಗಿ ಈಗ 16 ಇಂಚ್ ಹಾರ್ಮೋಲ್ ರೌಂಡಿಂಗ್ ಇದೆ, ಇದು ಅಂದರೆ ಅದರಲ್ಲಿ ಅರ್ಧ ಅಂದರೆ 8 ಇಂಚು. 8 ತೊಗೊಳ್ಬಾರ್ದು, 7.5 ತೊಗೊಳ್ಬೇಕು. ಟೇಪು ನಾವು ಸ್ಟ್ರೈಟಾಗಿ ಇಟ್ಟಿರೋದ್ರಿಂದ 1/2 ಇಂಚ್ ಕಡಿಮೆ ಮಾಡಿ ತೊಗೊಳ್ಬೇಕು. ನಿಮಗೆ ಸ್ಲೀವ್ ಮತ್ತು ಬಾಡಿ ಪೀಸು ಜಾಯಿಂಟ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಇರುತ್ತೆ. ನೋಡಿ, ಸಣ್ಣ ಪನ್ನ ಇರೋದ್ರಿಂದ ಈ ರೀತಿ ನಮಗೆ ಕಡಿಮೆನೇ ಬರುತ್ತೆ ಸೈಡು. ಆರ್ಮೋಲು ಜಾಸ್ತಿ ಆಯಿತು ಅಂದರೆ ಆರ್ಮೋಲ್ ರೌಂಡಿಂಗು ಸ್ಲೀವ್ ಜಾಯಿಂಟ್ ಅನ್ನೋದು ಇನ್ನೂ ಜಾಸ್ತಿ ಬರುತ್ತೆ. ಇದೊಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಓಕೆ. ಹಾಗಾಗಿ ನೀವು ಚಿಕ್ಕ ಪನ್ನ ತೊಗೊಳ್ಬೇಡಿ, ಸಾಧ್ಯವಾದರೆ ದೊಡ್ಡ ಪನ್ನನೇ ತೊಗೊಳ್ಳಿ. ಸ್ಲೀವ್ಸ್ ಕಟಿಂಗ್ ಮಾಡೋದು ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡಿ. ಒಂದು ಸಾರಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಪ್ರತಿ ಸಾರಿ ನಾನು ನಿಮಗೆ
ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡೋ ಅವಶ್ಯಕತೆ ಇರೋದಿಲ್ಲ ಅಂತಲೇ ಸ್ಲೀವ್ಸ್ಗಂತಲೇ ಸಪ್ರೇಟು ಒಂದು ವೀಡಿಯೋನ ಮಾಡಿದ್ದೀನಿ. ಎಂಡ್ ಕಾರ್ಡಲ್ಲಿ ಕೊಡ್ತೀನಿ, ಬೇಕಾದರೆ ನೀವು ಅಲ್ಲಿಂದ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ನೋಡಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಒಂದು ಸಾರಿ ನೀವು ಕಲ್ತ್ಕೊಂಡ್ರೆ ಮುಗೀತು, ಮತ್ತೆ ಪದೇ ಪದೇ ಸ್ಲೀವ್ಸ್ ಕಟಿಂಗ್ ಮಾಡೋದು ಕಲಿಯೋ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಸ್ಲೀವ್ಸು ಯಾವುದೇ ಮೆಜರ್ಮೆಂಟ್ಸ್ ಇದ್ರೂ ಒಂದೇ ರೀತಿಯೇ ಕಟಿಂಗ್ ಮಾಡೋದು. ಇದು ಸ್ಲೀವ್ಸು. ನೆಕ್ಸ್ಟು ಕ್ರಾಸ್ ಬೆಲ್ಟ್ಗೋಸ್ಕರ ಫೋಲ್ಡಿಂಗ್ ನೋಡಿ, ಈ ಫೋಲ್ಡಿಂಗ್ ಇರೋದು ತೊಗೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿ. ಈ ಫೋಲ್ಡಿಂಗ್ ಇರೋದು ಉಕ್ಸ್ ಪಟ್ಟಿ ಸೈಡ್ ಬರುತ್ತೆ, ಓಕೆನಾ? ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. 2 ಇಂಚು ನಾವು ತೊಗೊಂಡಿದ್ದೀವಲ್ವ ಬ್ಯಾಕ್ ಲೆಂತಿಂದ ಮೇಲೆ, ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಉಕ್ಸ್ ಪಟ್ಟಿ ಕಡೆ 3 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚು ಸರಿ ಹೋಗುತ್ತೆ ಜನರಲ್ಲಾಗಿ. ಕೆಲವ್ರಿಗೆ ಮಾತ್ರ ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ. ಅದು ಮುಂದೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. 3 ಇಂಚ್ ರೆಡಿ ಇರಬೇಕು ಅಂದರೆ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಉಕ್ಸ್ ಪಟ್ಟಿ ಕಡೆ ಟೋಟಲ್ 4 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 3.5 ಇಂಚು. ಮತ್ತು ಸೊಂಟದ ಅಳತೆ ಏನಿರುತ್ತೋ ಅದರಲ್ಲಿ 4/1 ಭಾಗಕ್ಕೆ ನಾವು, ಓಕೆನಾ, ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆ ಏನಿರುತ್ತೋ 4/1 ಭಾಗಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎಕ್ಸ್ಟ್ರಾ 2 ಇಂಚು. ಮತ್ತು ಈ ಶೇಪ್ ಏನು ಮಾರ್ಕ್ ಮಾಡಿದ್ದೀವೋ ಕ್ರಾಸ್ ಬೆಲ್ಟ್ದು ಈ ರೀತಿ ಶೇಪ್ನ ಮಾರ್ಕ್ ಮಾಡಬೇಕು. ಇದು ಉಕ್ಸ್ ಪಟ್ಟಿ ಕಡೆ ಬರುತ್ತೆ, ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ. ನೋಡಿ, ಉಕ್ಸ್ ಪಟ್ಟಿ ಕಡೆ ಕ್ಲೋಸೇ ಇರಬೇಕು, ಸೈಡ್ ಫಿಟ್ಟಿಂಗ್ ಕಡೆ ಮಾತ್ರ ಓಪನ್ ಇರಬೇಕು. ಹಾಗೆ ಇದು 2 ಪೀಸ್ ಲೈನಿಂಗ್ ಬೇಕಾಗಿರೋದ್ರಿಂದ ಲೈನಿಂಗ್ ಪೀಸ್ ಇದ್ದರೆ ಹಾಗೆ ಮತ್ತೆ 2 ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳಿ. ಇಷ್ಟು ಈ ರೀತಿ ಬ್ಯಾಕ್ ಹುಕ್ಸ್ ಬ್ಲೌಸು ಕಟಿಂಗ್ ಮಾಡೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ. ಇಷ್ಟೇ. ಮೇನ್ ಕ್ಲಾತ್ ಕಟಿಂಗ್ ಮಾಡೋದು ನಿಮಗೆ ಸೇಮ್ ಫ್ರಂಟ್ ಹುಕ್ಸ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ತೀವೋ, ಓಕೆನಾ? ಬ್ಯಾಕ್ ಹುಕ್ಸ್ ಬ್ಲೌಸಿಗೆ ಬಂದಾಗ ಫೋಲ್ಡಿಂಗು ಫಸ್ಟು ಈ ಲೈನಿಂಗ್ ಸೇಮು, ನಾವು ಅದರಲ್ಲಿ ಯಾವ ರೀತಿ ಲೈನಿಂಗ್ನ ಕಟ್ ಮಾಡ್ತೀವಿ, ಇದರಲ್ಲಿ ಯಾವ ರೀತಿ ಲೈನಿಂಗ್ನ ಕಟ್ ಮಾಡ್ತೀವೋ ರಿವರ್ಸ್ ಹಾಕ್ಕೊಂಡು, ಅಂದರೆ ಓಪನ್ ಫಸ್ಟ್ ನಮ್ಮ ಸೈಡ್ ಇರುತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್ಗೆ, ಫ್ರಂಟ್ ಹುಕ್ಸ್ ಬ್ಲೌಸ್ಗಾದರೆ ಕ್ಲೋಸ್ ನಮ್ಮ ಸೈಡ್ ಇರುತ್ತೆ. ಮೇನ್ ಕ್ಲಾತ್ ಕಟಿಂಗ್ ಮಾಡೋದು ಅಷ್ಟೇ. ನಾವು ಫೋಲ್ಡಿಂಗ್ ಮಾಡ್ಕೊಳ್ಬೇಕಾದ್ರೆ ಓಪನ್ ಸೈಡು ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಟು ಕಟ್ ಮಾಡೋದು, ಕ್ಲೋಸ್ ಸೈಡು ಫ್ರಂಟ್ ಸೈಡ್ ಪಾರ್ಟ್ನ ಇಟ್ಟು ಕಟ್ ಮಾಡೋದು. ಕ್ಲೋಸ್ ಸೈಡ್ ಇರೋದೇ ತೊಗೊಂಡು ಕ್ರಾಸ್ ಬೆಲ್ಟು ಈ ಲೈನಿಂಗ್ ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಲೈನಿಂಗ್ ಯಾವ ರೀತಿ ಇರುತ್ತೋ, ಯಾವ ರೀತಿ ಹಾಕ್ಕೊಂಡು ಕಟ್ ಮಾಡಿದ್ದೀವೋ ಮೇನ್ ಫ್ಯಾಬ್ರಿಕ್ನ ಕೂಡ ಅದೇ ರೀತಿ ಹಾಕ್ಕೊಂಡು ಕಟ್ ಮಾಡಿದರೆ ಸಾಕು. ಇದನ್ನೊಂದು ಸ್ವಲ್ಪ ಯೋಚನೆ ಮಾಡಿ ನೀವು ಕಟ್ ಮಾಡಿ. ಮುಂದೆ ಸಾಧ್ಯವಾದರೆ ಮೈನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡೋದು ಕೂಡ ಒಂದು ವೀಡಿಯೋ ಮಾಡ್ತೀನಿ. ವೀಡಿಯೋಸು ತುಂಬ ಲೆಂತ್ ಆದರೆ ಬೋರ್ ಆಗುತ್ತೆ ಮತ್ತು ನಿಮಗೇನು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಅಂತ ಕೆಲವು ಸಾರಿ ನಾನು ವೀಡಿಯೋ ಲೆಂತ್ನ ಕಟ್ ಮಾಡಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಒಂದೊಂದು ವೀಡಿಯೋದಲ್ಲೇ ಒಂದೊಂದು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಇಷ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಖಂಡಿತ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.